ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಶೆಟ್ಟಿಹಳ್ಳಿ ವಾರ್ಡಿನ ಕೃಷ್ಣನಗರ ಮತ್ತು ಆದರ್ಶ ನಗರಗಳ ರಸ್ತೆಗಳ ಡಾಂಬರೀಕರಣ ಕಾಮಗಾರಿಗೆ ಕ್ಷೇತ್ರದ ಎಂಎಲ್ಎ ಎಸ್ ಮುನಿರಾಜು ಚಾಲನೆಯನ್ನು ನೀಡಿದ್ದು, ನಂತರ ಅವರು ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷಗಳಾದರೂ ಅಂದರೆ ಅಭಿವೃದ್ಧಿ ಕಾರ್ಯಗಳು ಇನ್ನೂ ಅವರಿಂದ ಶೂನ್ಯ. ಈ ಸರ್ಕಾರದಿಂದ ಜನಸಾಮಾನ್ಯರ ಬದುಕು ಮೂರಾಬಟ್ಟೆಯಾಗಿದೆ. ದಿನನಿತ್ಯ ಬಳಸುವ ವಸ್ತುಗಳ ಬೆಲೆ ಗಗನಕ್ಕೇರುತ್ತಿದ್ದು, ಉದಾಹರಣೆಗಾಗಿ ಪೆಟ್ರೋಲ್, ಡೀಸೆಲ್, ಹಾಲು ಸೇರಿದಂತೆ ದಿನಬಳಕೆ ವಸ್ತುಗಳ ಬೆಲೆ ದುಬಾರಿ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ. ನೀರಿನ ಮತ್ತು ವಿದ್ಯುತ್ ಬಿಲ್ ಏರಿಕೆ ಮಾಡಿ ಬಡವರ ಹೊಟ್ಟೆಗೆ ಬರೆ ಎಳೆಯುವ ಕೆಲಸ ಸಿದ್ದರಾಮಯ್ಯನವರ ಸರ್ಕಾರ ಮಾಡುತ್ತಿದೆ ಎಂದು ಶಾಸಕ ಎಸ್ ಮುನಿರಾಜು ಕಾಮಗಾರಿಗಳಿಗೆ ಚಾಲನೆ ನೀಡಿ ಸಾರ್ವಜನಿಕರಿಗೆ ಕಾಂಗ್ರೆಸ್ ಆಡಳಿತದ ಬಗ್ಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಮೇಡಮ್ ನಿಲ್ಲಿಸಿ ಸಾವಿರ ನಿಲ್ಲಿಸಿ ಮೇಡಮ್ ನಿಲ್ಲಿಸಿ. ಸರ್ ಬಾಸ್ ಏನು ಬಾಸ್ ಒಂದಿನ ಬೆಂಗಳೂರಾಗ ಇರ್ತೀರಿ, 10 ದಿನ ಊರಾಗಿರ್ತೀರಿ, ಏನು ಕತೆ ಏನು ಮಾಡೋದು? ಊರು ಹತ್ರ ಹೊಡೆದು ಇನ್ನೊಂದು ಸುರಾಗಿ ಗೊತ್ತಿರಲಿಲ್ಲ. ಜಾತ್ರೆ ನಾನು ಕಾಣೋದು ನಮ್ಮನ್ನು ನಾಳೆಯಿಂದ ಆಡ ಆಫೀಸಲ್ಲಿ ಬಂದೆ, ಇಲ್ಲೇ ಇದ್ದೀವಿ, MLA ಸಾಹೇಬ್ರ ಜೊತೆ ಇದ್ದೀನಿ. ಏಯ್ ಲಕ್ಷ್ಮಣ ಹೀರೋ, ಇದಾದ್ಮೇಲೆ ನಿಂದು ಸೆಕೆಂಡ್ ಕೋಟ್ ಮುಗಿಸ್ಬಿಡೋಣ ಅಂತ ಈ ಸಂದರ್ಭದಲ್ಲಿ ಶೆಟ್ಟಿಹಳ್ಳಿ ವಾರ್ಡಿನ ಬಿಜೆಪಿ ಅಧ್ಯಕ್ಷ ಬಿ ಸುರೇಶ್, ಮಂಜುನಾಥ್, ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಧ್ಯಕ್ಷ ಸೋಮಶೇಖರ್ ಸೇರಿದಂತೆ ಇತರರು ಕೂಡ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ಅಯ್ಯಣ್ಣ ಮಾಸ್ಟರ್, BV5 ನ್ಯೂಸ್ ಕನ್ನಡ, ಬೆಂಗಳೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.